ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ 30 ಡೇಸ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇವತ್ತು 9th ಡೇ, 9 ದಿನ ಆಯಿತು. 9 ದಿನದಲ್ಲಿ ನನ್ನ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಕೂಡ ತೋರಿಸ್ತೀನಿ. ಬಟ್ 3 ಡೇಸಿಂದ ನನ್ನ ವೆಯ್ಟ್ ಲಾಸ್ ಜರ್ನಿಯನ್ನು ಮಾಡೋಕ್ಕಾಗಿರಲಿಲ್ಲ. ಏಕೆಂದರೆ ನಿಮಗೆ ಗೊತ್ತಿರೋ ಹಾಗೆ ಇನ್ನು ನೆಕ್ಸ್ಟ್ 2 ಡೇಸಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇರೋದ್ರಿಂದ ಸ್ವಲ್ಪ ಅದು ಇದು ಮನೆ ಕೆಲಸ ಅಂತ ಬ್ಯುಸಿ ಆಗೋಯಿತು. ಹಾಗಾಗಿ 2 ಡೇಸ್ ವೆಯ್ಟ್ ಲಾಸ್ ಜರ್ನಿನ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಕ್ಷಮೆ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ನನ್ನ ಇವತ್ತಿನ ವೆಯ್ಟ್ ಬಂದು ಫಸ್ಟ್ ಡೇ ನನ್ನ ವೆಯ್ಟ್ ಬಂದು 58.75 ಇತ್ತು. ಇವತ್ತು ನನ್ನ ವೆಯ್ಟ್ ಬಂದು 58.20 ಆಗಿದೆ. ಅಂದರೆ ಆಲ್ಮೋಸ್ಟ್ ಅರ್ಧ kg ಕಡಿಮೆ ಮಾಡ್ಕೊಂಡಿದ್ದೀನಿ. 70ಇಂದ 58.70ಇಂದ 58.20 ಬಂದಿದೆ. 58 kg 200 ಗ್ರಾಮ್ ಇದ್ದೀನಿ. ಅರ್ಧ kg ಕರೆಕ್ಟಾಗಿ ಕಡಿಮೆ ಆಗಿದೆ. 8 ದಿನದಲ್ಲಿ ನನ್ನ ವೆಯ್ಟ್ನ ಅರ್ಧ kg ಕಡಿಮೆ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಸ್ಲೋ ಆಗಿಯೇ ವೆಯ್ಟ್ ಲಾಸ್ ಆಗ್ತಿದೆ. ತುಂಬ ಟೈಮ್ ತಗೊಳುತ್ತೆ ಈ ರೀತಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದರೆ. ಸ್ಟಾರ್ಟಿಂಗ್ ನಾನು ಮುಂಚೆನೇ ವಿಡಿಯೋದಲ್ಲಿ ಹೇಳಿದ್ದೆ, ಸ್ಟಾರ್ಟಿಂಗ್ ಬೇಗ ವೆಯ್ಟ್ ಲಾಸ್ನ ಒಂದು ವಾರ 10 ದಿನದಲ್ಲಿ 1 kgವರೆಗೂ ವೆಯ್ಟ್ ಲಾಸ್ ಮಾಡ್ಕೋಬೋದು. ಬಟ್ 10 ಡೇಸ್ ಆದಮೇಲೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅದರಲ್ಲೂ 50 ಗ್ರಾಮು, 10 ಗ್ರಾಮು, 20 ಗ್ರಾಮು, 100 ಗ್ರಾಮು ಈ ರೀತಿ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ. ನಾವು ಕಾಯಬೇಕು ಅಷ್ಟೇ, ತಾಳ್ಮೆಯಿಂದ ಕಾಯ್ದು ಅದರ ತಕ್ಕನಾಗೇನೆ ವರ್ಕೌಟು ಮಾಡ್ತಾ ಇರಬೇಕು. ಮಾಡೋದ್ರಿಂದನೇ ನಮಗೆ ಫಲಿತಾಂಶ ಸಿಗುತ್ತೆ ಹೊರತು ನಾವೇನೇ ಆ್ಯಕ್ಟಿವಿಟೀಸ್ ಮಾಡಲ್ಲ, ಮನೇಲೇ ಇರ್ತೀವಿ, ಹಾಗೆಯೇ ಊಟ ತಿನ್ನಲ್ಲ, ಕಡಿಮೆ ಊಟ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಅದು ತುಂಬಾ ಕಷ್ಟ ಆಗುತ್ತೆ. ಕಡಿಮೆ ಊಟ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೋಬೋದು, ಬಟ್ ನಾನು ಎಲ್ಲ ವೀಡಿಯೋಸಲ್ಲೂ ಹೇಳ್ತಲೇ ಇರ್ತೀನಿ, ಅದರಲ್ಲಿ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ, ಮಸಲ್ಸ್ ಲಾಸ್ ಆಗುತ್ತೆ, ಫ್ಯಾಟ್ ಲಾಸ್ ಅಂತೂ ಆಗೋದೇ ಇಲ್ಲ. ನಿಮಗೆ ಫ್ಯಾಟ್ ಲಾಸ್ ಆಗಬೇಕು. ಇಂಪಾರ್ಟೆಂಟಾಗಿ ನಮಗೆ ಬೇಕಾಗಿರೋದು ವೆಯ್ಟ್ ಲಾಸ್ಗಿಂತ ಹೆಚ್ಚಾಗಿ ನಮ್ಮ ದೇಹದಲ್ಲಿರೋಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಇದೆಯಲ್ಲ, ಆ ಫ್ಯಾಟ್ ಲಾಸ್ ಆಗಬೇಕು. ಅದಕ್ಕೋಸ್ಕರನೇ ನಾವು ಹೆಲ್ತಿ ಆಹಾರನ ತಿನ್ನಬೇಕು, ಹೆಲ್ತಿ ಡಯಟನ್ನು ಮೇಂಟೈನ್ ಮಾಡಬೇಕು. ಹೊಟ್ಟೆ ತುಂಬ ತಿನ್ಕೊಂಡು ಈ ರೀತಿ ಡಯಟನ್ನು ಮೇಂಟೈನ್ ಮಾಡ್ಕೊಂಡು ಬಂದರೆ ಆರಾಮಾಗಿ ನಾವು ವೆಯ್ಟ್ ಲಾಸ್ನ ಮಾಡ್ತಾ ಬರ್ಬೋದು. ಹಾಗೆಯೇ ಇವತ್ತಿನ ತಿಂಡಿಗೆ ಸ್ಪೆಷಲ್ ಏನಪ್ಪ ಅಂತ ಅಂದರೆ, ಇವತ್ತು ರೊಟ್ಟಿ ಮತ್ತು ಪನ್ನೀರ್ ಗ್ರೇವಿನ ಮಾಡ್ತಾಯಿದ್ದೀನಿ. ಪಾಲಕ್ ಪನ್ನೀರ್ ಗ್ರೇವಿನ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಇನ್ನು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಬಟ್ ಮಸಾಲೆಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅನ್ನೋದು ಇಲ್ಲಿ ಮಿಸ್ ಆಗಿದೆ. ಪಾಲಕ್ ಗ್ರೇವಿ ಈ ವಿಡಿಯೋಗಳಲ್ಲಿ, ನಾನು ಮಾಡಿರೋಂಥ ವಿಡಿಯೋಗಳಲ್ಲಿ ತುಂಬ ಸಲ ತೋರಿಸಿದ್ದೀನಿ, ಬೇಕು ಅನ್ನೋರು ನೋಡ್ಬೋದು. ತುಂಬ ಚೆನ್ನಾಗಿ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ. ನೀವೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀರಾ ಅದನ್ನು ಕೂಡ ವಿವರಿಸಿ ಹೇಳಿ ಸಿಸ್ಟರ್, ಆವಾಗ ನಮಗೆ ವೆಯ್ಟ್ ಲಾಸ್ ರೆಸಿಪೀಸ್ನ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಅಂತ. ಬಟ್ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ, ಹಾಗೆಯೇ ಒಂದು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಇದನ್ನೆಲ್ಲ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. 1 by 1 ನಿಮ್ಗೆ ಗೊತ್ತೇ ಇರುತ್ತೆ, ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಆದಮೇಲೆ ನಿಮಗೆ ಗೊತ್ತೇ ಇರುತ್ತೆ, ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಸ್ವಲ್ಪ ಆಯಿಲ್ ಅಥವಾ ತುಪ್ಪನ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡಾದ್ಮೇಲೆ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಅದು ಚಿಟಪಟನ್ ಸಿಡಿದ್ಮೇಲೆ ಕರಿಬೇವು ಆ್ಯಡ್ ಮಾಡ್ಬೋದು. ಕರಿಬೇವು ಆದಮೇಲೆ ನೀವು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಟಿರೋಂಥ ಈರುಳ್ಳಿನ ಬ್ರೌನಿಶ್ ಕಲರ್ ಬರೋವರೆಗೆ ಸ್ವಲ್ಪ ಫ್ರೈ ಮಾಡಿ, ಅದಾದಮೇಲೆ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊನ ಹಾಕ್ಕೊಳ್ಳಿ. ಆ ಟೊಮೊಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಯಿತು ಅಂತ ಅಂದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ಳಿ. ಇಲ್ಲಿ ಮಸಾಲೆಗೆ ಏನಪ್ಪ ಆ್ಯಡ್ ಮಾಡಿದ್ದೀನಿ ನಾನು ಅನ್ನೋದಾದರೆ, ನಾನು ಪಾಲಕ್ ಸೊಪ್ಪನ್ನ ಸ್ವಲ್ಪ ಬಿಸಿನೀರಲ್ಲಿ ಕುದಿಸ್ಕೊಂಡಿದ್ದೀನಿ. ಓಕೆನಾ, ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಬೇಯಿಸ್ಕೊಂಡಿರೋಂಥ ಪಾಲಕ್ ಸೊಪ್ಪನ್ನ ತಟ್ಟೆಗೆ ಎತ್ತಿಟ್ಕೊಂಡು ಅದನ್ನು ತಣ್ಣಗಾಗೋವರೆಗೂ ಬಿಡ್ತೀನಿ ಸೊಪ್ಪನ್ನ. ಅದ್ರ ಜೊತೆಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊತೀನಿ, ಹಾಗೆಯೇ ಪಾಲಕ್ ಸೊಪ್ಪು, ಒಂದು ಸ್ವಲ್ಪ ಈರುಳ್ಳಿ, ಶುಂಠಿ, ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಬೆಳ್ಳುಳ್ಳಿ ಗೆಡ್ಡೆ ತೊಗೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ, ಹಾಗೆಯೇ ಒಂದು 2 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಹಾಗೆಯೇ ಇನ್ನು ಪಾಲಕ್ ಬೇಯಿಸಿರೋಂತಹ ಪಾಲಕು, ಇಲ್ಲಿ 2 ಕಟ್ ಪಾಲಕ್ ಸೊಪ್ಪನ್ನ ನಾನು ತೊಗೊಂಡಿದ್ದೀನಿ, 2 ಕಟ್ ಪಾಲಕ್ ಸೊಪ್ಪು. ಅದ್ರ ಜೊತೆಗೆ ಒಂದು ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನನ ಆ್ಯಡ್ ಮಾಡಿಕೊಂಡು, ಇದಕ್ಕೆ ಬೇಕು ಅಂದರೆ ಗೋಡಂಬಿನ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಕಾಯಿನಾದರೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಮಸಾಲೆನ ರುಬ್ಕೋತಿದ್ದೀನಿ. ನಾನಿಲ್ಲಿ ಅಚ್ಚ ಖಾರದ ಪುಡಿನ ಯೂಸ್ ಮಾಡಿಲ್ಲ, ಹಸಿರು ಮೆಣಸಿಕಾಯಿನ ಯೂಸ್ ಮಾಡಿಕೊಂಡು ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ. ಇದಿಷ್ಟೇ ನನ್ನ ಈ ಮಸಾಲೆಗೆ ನಾನು ಹಾಕ್ಕೊಂಡಿರೋವಂಥದ್ದು. ಈ ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಯಿತು ಅಂತ ಅಂದಮೇಲೆ ಸ್ವಲ್ಪ ಅರ್ಶಿನದ ಪುಡಿ, ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಈ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಮಸಾಲೆ ಎಲ್ಲ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಈ ಕಡೆ ಒಂದು ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಪನ್ನೀರನ್ನು ಎಷ್ಟು ಪೀಸ್ಗಳಾಗಬೇಕು, ದೊಡ್ಡ ಪೀಸ್ ಬೇಕೋ, ಸಣ್ಣ ಪೀಸಾಗಿ ಮಾಡ್ಕೋಬೇಕು ಅಥವಾ ಮೀಡಿಯಮಾಗಿ ಮಾಡ್ಕೋಬೇಕು, ನಿಮ್ಮ ಇಷ್ಟ, ಯಾವ ರೀತಿ ಬೇಕಾದರೂ ನೀವು ಪೀಸ್ ಮಾಡ್ಕೊಳ್ಳಿ. ಒಂದು ಪ್ಯಾನಲ್ಲಿ ತೊಗೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಪನ್ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಪನ್ನೀರನ್ನ ಆ್ಯಡ್ ಮಾಡ್ಕೊಂಡು ತುಪ್ಪದಲ್ಲೇ ಫ್ರೈ ಮಾಡ್ಕೋತೀನಿ. ಈ ಮಸಾಲೆ ಎಲ್ಲ ಚೆನ್ನಾಗಿ ಹಸಿ ಸ್ಮೆಲ್ಲ ಹೋಗಾದ್ಮೇಲೆ ಈ ಪನ್ನೀರನ್ನು ಅಲ್ಲಿಗೆ ಆ್ಯಡ್ ಮಾಡಿಕೊಂಡು ಒಂದು ಕುದಿ ಕುದಿಸ್ತೀನಿ ಅಷ್ಟೇ. ಇದಿಷ್ಟು ಪನ್ನೀರ್ ಗ್ರೇವಿ ಸಖತ್ತಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಬಟ್ ತುಪ್ಪ ಅಥವಾ ಆಯಿಲ್ನ ಜಾಸ್ತಿ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ. ನಾನಿಲ್ಲಿ ತುಪ್ಪನ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ, ಮಾತ್ರ ತುಂಬಾ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಪನ್ನೀರ್ ಗ್ರೇವಿನ, ಪಾಲಕ್ ಪನ್ನೀರ್ ಗ್ರೇವಿನ ಈ ರೀತಿ ಮಾಡಿ ನೋಡಿ, ಸಖತ್ತಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಆದಷ್ಟು ಪ್ರೋಟೀನ್ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪನ್ನೀರ್, ಅದರಲ್ಲಿ ಈ ಪನ್ನೀರ್ ಅಂತೂ ನಿಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಪ್ರೋಟೀನ್ ಹೈ ಇರೋದ್ರಿಂದ ನಮ್ಮ ಮಸಲ್ಸ್ನ ಬಿಲ್ಡ್ ಮಾಡೋಕ್ಕೆ ಹೆಚ್ಚಿನದಾಗಿ ಉಪಯೋಗ
ಆಗುತ್ತೆ, ಹೆಲ್ಪ್ ಆಗುತ್ತೆ. ಅದಲ್ಲದೆ ನಾನು ಪಾಲಕ್ನೇ ಯೂಸ್ ಮಾಡ್ತಾ ಇರೋದ್ರಿಂದ, ಪಾಲಕಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ ನಮಗೆ ತುಂಬಾ ಒಳ್ಳೆಯದು, ನಮ್ಮ ಬಾಡಿಗಂತೂ ತುಂಬಾ ಒಳ್ಳೆಯದು. ಹಾಗಾಗಿ ವೆಯ್ಟ್ ಲಾಸ್ ರೆಸಿಪಿಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ಪಾಲಕ್ ಆ್ಯಂಡ್ ಪನ್ನೀರ್ ಗ್ರೇವಿ ಸಖತ್ತಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ. ಬಟ್ ಪನ್ನೀರು ಅಂತ ಬಂದಾಗ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ, 150 ಅಥವಾ 200ವರೆಗೂ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ವೆಯ್ಟ್ ಲಾಸ್ನ ನಾವು ಮಾಡಲೇಬೇಕು ಅಂತ ಅಂದಾಗ. ಅದರಲ್ಲೂ ಇವಾಗ ಬೆಳೀತಾರಂಥ ಮಕ್ಕಳಿಗೆ ಈ ರೀತಿ ಪ್ರೋಟೀನ್ ಕೊಡೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಈ ರೀತಿ ಒಂದೊಂದು ಸಲ 15 ಡೇಸ್ಗೆ ಒಂದ್ಸಲನಾದರೂ ಈ ರೀತಿ ಪನ್ನೀರ್ನ ತೊಗೊಂಡು ಪನ್ನೀರ್ ಗ್ರೇವಿನೋ ಏನಾದರೂ ಒಂದು, ನಿಮಗೆ ಸಲಾಡ್ಸ್ ಆದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಪನ್ನೀರ್ ಸಲಾಡ್ನ ಹೇಗೆ ಮಾಡೋದು ಅನ್ನೋದನ್ನು ಕೂಡ ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ಪನ್ನೀರ್ ಗ್ರೇವಿ ಮಾಡೋದು ಹೇಗೆ ಅನ್ನೋದನ್ನು ಕೂಡ ತೋರಿಸಿದ್ದೀನಿ. ಆದಷ್ಟು ನಿಮ್ಮ ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಪ್ರೋಟೀನ್ನ ಆ್ಯಡ್ ಮಾಡ್ಕೊಳ್ಳಿ. ಅದೊಂದೇ, ಪನ್ನೀರು ಅಂತ ಹೇಳಲ್ಲ, ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಡಲೆಕಾಳು ಏನಾದರೂ ಆಯಿತು, ಪ್ರೋಟೀನ್ ಇರೋವಂಥ ಮೊಟ್ಟೆ ಆಗಲಿ, ಕಡಲೆಕಾಳು ಆಯಿತು, ಹೆಸರು ಕಾಳಾಯಿತು, ಮೊಳಕೆ ಕಾಳುಗಳಾಗಲಿ, ಪ್ರತಿಯೊಂದು ಇದ್ದೇ ಇರುತ್ತೆ. ಪ್ರೋಟೀನ್ದು ಏನಾದರೂ ಒಂದು ಟಿಪ್ಸ್ ಹೇಳಿರ್ತೀನಿ ಎಲ್ಲದರಲ್ಲೂ ನಾನು. ಹಾಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಆದಷ್ಟು ಪ್ರೋಟೀನು ಮತ್ತು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಇದಿಷ್ಟು ನಿಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಬಂದರೆ, ನನ್ನ ಊಟ ಮಧ್ಯಾಹ್ನದ ಊಟ ಸೊಪ್ಪಿನ ಸಾಂಬಾರು, ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ, ಹಾಗೆಯೇ ಒಂದು ಮೊಟ್ಟೆ ತೊಗೊಂಡಿದ್ದೀನಿ. ಇನ್ನು ಸಲಾಡ್ಸ್ ಅಂತೂ ಇದ್ದೇ ಇರುತ್ತೆ, ಕ್ಯಾರೆಟ್ ಮತ್ತು ಸೌತೆಕಾಯಿ. ಇದಿಷ್ಟು ನನ್ನ ಮಧ್ಯಾಹ್ನದ ಊಟ ಆಗಿರುತ್ತೆ. ಸೊಪ್ಪಿನ ಸಾಂಬಾರು ಮಾಡಿದ್ದೆ, ಹಾಗಾಗಿ ಸೊಪ್ಪಿನ ಸಾಂಬಾರು ತೊಗೊಂಡಿದ್ದೀನಿ. ಇನ್ನು ಸೊಪ್ಪು ಕೂಡ ಇದೆ, ಬಟ್ ಸೊಪ್ಪನ್ನ ಇಲ್ಲಿ ನನ್ನ ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ. ಇದಿಷ್ಟು ಒಂದು ಮೊಟ್ಟೆ ತೊಗೊಂಡಿದ್ದೀನಿ, ಹಾಗೆಯೇ ಸಲಾಡ್ಸ್, ಸೌತೆಕಾಯಿ ಮತ್ತು ಕ್ಯಾರೆಟ್, ಸ್ವಲ್ಪ ರೈಸ್, ಸ್ವಲ್ಪ ಸಾಂಬಾರು. ಇದಿಷ್ಟು ನನ್ನ ಮಧ್ಯಾಹ್ನದ ಊಟ ಆಗಿರುತ್ತೆ. ಇನ್ನು ನೈಟ್ ಊಟಕ್ಕೆ, ನನ್ನ ಊಟ ಯಾವತ್ತೂ ನೈಟ್ ಊಟ ಲೈಟಾಗೇ ಇರುತ್ತೆ. ಯಾಕಪ್ಪ ಅಂದರೆ ನೈಟ್ ಆದಷ್ಟು ಸ್ವಲ್ಪ ಕಡಿಮೆ ಊಟ ತಿನ್ನಬೇಕು. ಇನ್ನು ನೈಟ್ ನಾನು ಯಾವುದೇ ರೀತಿ ಮುದ್ದೆ ಆಗಲಿ, ರೈಸ್ ಆಗಲಿ ತೊಗೋತಾ ಇಲ್ಲ, ವೆಜಿಟೇಬಲ್ ಸಲಾಡ್ಸ್ನ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಮೊಟ್ಟೆನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಪ್ರೋಟೀನ್ಗೆ ಅಂತ ಕಾಳು ಕೂಡ ತೊಗೊಂಡಿದ್ದೀನಿ. ಇಲ್ಲಿ ಕಡಲೆಕಾಳನ್ನ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಕಡಲೆಕಾಳು ಒಂದು 4-5 ಸ್ಪೂನ್ ಕಡಲೆಕಾಳು ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಮೊಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ, ಹಾಗೆಯೇ ಸೌತೆಕಾಯಿ, ಹಾಗೆಯೇ ಕ್ಯಾರೆಟು, ಇದಿಷ್ಟನ್ನ ಆ್ಯಡ್ ಮಾಡಿಕೊಂಡು, ಹಾಗೆಯೇ ಕಡಲೆಕಾಳು ಇದಿಷ್ಟು ಆ್ಯಡ್ ಮಾಡಿಕೊಂಡು, ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು, ಹಾಗೆಯೇ ಸಾಲ್ಟು, ಹಾಗೆಯೇ ಒಂದು 2-3 ಸ್ಪೂನು ಮೊಸರನ್ನ ಯೂಸ್ ಮಾಡಿಕೊಂಡು ಸಲಾಡ್ಸ್ನ ಮಾಡ್ಕೊಂಡಿದ್ದೀನಿ. ಈ ಸಲಾಡ್ಸು ನಾನು 7 ಗಂಟೆ ಒಳಗಡೆ ನನ್ನ ಊಟ ಮುಗಿದಿರುತ್ತೆ. ಸಂಜೆ 7 ಗಂಟೆ, 6:30, 7 ಗಂಟೆಗೆ ತೊಗೊಂಡಿರೋ ಅಂಥದ್ದು ಈ ಸಲಾಡ್ಸ್ನ ನಾನು. ಈ ರೀತಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಸಲಾಡ್ಸ್ ಅಂತೂ ಸಖತ್ತಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಈ ರೀತಿ ತಿನ್ನಿ ಅಂತ ಹೇಳ್ತೀನಿ. ನೈಟ್ ಊಟ ಆದಷ್ಟು ಈ ರೀತಿ ಸಲಾಡ್ಸಲ್ಲೇ ಮುಗಿಸ್ಕೊಳ್ಳಿ. ಯಾಕೆಂದರೆ ನಮ್ಮ ದೇಹಕ್ಕೆ ಬೇಕಾದಷ್ಟು ಪ್ರೋಟೀನು ಸಿಗುತ್ತೆ, ಹಾಗೆಯೇ ಫೈಬರ್ ಸಿಗುತ್ತೆ, ಹಾಗೆಯೇ ವಿಟಮಿನ್ಸು ಕೂಡ ಸಿಗುತ್ತೆ. ಎಲ್ಲ ಕೂಡ ಒಳ್ಳೆಯದೇನೆ ಇದರಲ್ಲಿರೋವಂಥ ಇಂಗ್ರೀಡಿಯೆಂಟ್ಸು. ಹಾಗಾಗಿ ನೀವು ಕೂಡ ಈ ರೀತಿ ಸಲಾಡ್ಸ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದಿಷ್ಟು ನನ್ನ ಇವತ್ತಿನ ರೊಟೀನ್ ಆಗಿರುತ್ತೆ. ಮಾರ್ನಿಂಗ್ ರೊಟೀನ್ ಬಂದು ಪಾಲಕ್ ಪನ್ನೀರ್ ಗ್ರೇವಿ, ಹಾಗೆಯೇ ಒಂದು ರೊಟ್ಟಿ ತೊಗೊಂಡಿರ್ತೀನಿ. ಮಧ್ಯಾಹ್ನದ ಊಟ ಸೊಪ್ಪಿನ ಸಾಂಬಾರು, ರೈಸು, ಹಾಗೆಯೇ ಒಂದು ಮೊಟ್ಟೆ, ಕ್ಯಾರೆಟು, ಹಾಗೆಯೇ ಸೌತೆಕಾಯಿ, ಇದಿಷ್ಟು ವೆಜಿಟೇಬಲ್ಸು ನನ್ನ ಮಧ್ಯಾಹ್ನದ ಊಟ. ಸಂಜೆ ಊಟಕ್ಕೆ ಸಲಾಡ್ಸ್ ಆಗಿರುತ್ತೆ. ಇದಿಷ್ಟು ನನ್ನ ಇವತ್ತಿನ ರೊಟೀನ್ ಆಗಿರುತ್ತೆ. ಏನೆಲ್ಲ ಐಟಮ್ಸ್ನ ತೊಗೊಂಡಿದ್ದೀನಿ ಅನ್ನೋದನ್ನು ಕೂಡ ಪೂರ್ತಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ, ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಡಿ. ನನ್ನ ವ್ಯೂವರ್ಸು, ನನ್ನ ಸಬ್ಸ್ಕ್ರೈಬರ್ಸು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆಯೇ ಹೈ ಬಟನ್ನ ಡನ್ ಮಾಡೋದನ್ನು ಮರಿಬೇಡಿ. ಹೈ ಬಟನ್ನ ಕ್ಲಿಕ್ ಮಾಡಿ, ಇದರಿಂದ ಪಾಯಿಂಟ್ಸ್ ಕೂಡ ಸಿಗುತ್ತೆ ನನಗೆ. ಹಾಗೆಯೇ ನಿಮ್ಮ ವೆಯ್ಟ್ ಎಷ್ಟು ಕಡಿಮೆ ಆಯಿತು, 8 ದಿನದಲ್ಲಿ ನಿಮ್ಮ ವೆಯ್ಟ್ ಎಷ್ಟು ಕಡಿಮೆ ಆಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಹಾಕಿ, ನಾನು ಕೂಡ ನೋಡಿ ರಿಪ್ಲೈ ಮಾಡ್ತೀನಿ. ಹಾಗೆ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಬಟ್ ಇವತ್ತು ನನ್ನ ಮೋಟಿವೇಶನ್ ವಿಡಿಯೋ ಲೆಸ್ ಆಗಿದೆ, ಯಾಕೆ ಅಂದರೆ ಸ್ವಲ್ಪ ಕೆಲಸದ ಒತ್ತಡ ಇರೋದ್ರಿಂದ ಸ್ವಲ್ಪ ವಿಡಿಯೋ ಮಾಡೋದು, ತುಂಬ ಲಾಂಗ್ ವಿಡಿಯೋ ಮಾಡೋದು ಕಷ್ಟ ಆಗ್ತಿದೆ. ಶಾರ್ಟಾಗಿ ವಿಡಿಯೋನ ಮಾಡಿ ಹಾಕಿದ್ದೀನಿ, ಏಕೆಂದರೆ ನಿಮಗೂ ಕೂಡ ಡಿಸಪಾಯಿಂಟ್ ಆಗೋದು ಬೇಡ, ನಿಮಗೂ ಬೇಜಾರಾಗೋದು ಬೇಡ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ನಾನು ಹಾಕಿರೋದು. ಏಕೆಂದರೆ ಡೈಲಿ ಹಾಕ್ತೀನಿ ಅಂತ ಸ್ಟಾರ್ಟಿಂಗಲ್ಲೇ ನಾನು ಹೇಳಿ ಇವಾಗ ಸಡನ್ನಾಗಿ ಸ್ಟಾಪ್ ಮಾಡಿಬಿಟ್ರೆ ನಿಮಗೂ ಬೇಜಾರಾಗುತ್ತೆ, ಇವರೇನಪ್ಪ ಈ ರೀತಿ ಮಾಡ್ತಿದ್ದಾರಲ್ಲ ಅಂತ. ನಿಮಗೆ ಬೇಜಾರಾಗಬಾರ್ದು ಅನ್ನೋದಕ್ಕೋಸ್ಕರನೇ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದಿಷ್ಟು ನನ್ನ ಇವತ್ತಿನ ರೆಸಿಪಿ ಕೂಡ ಆಗಿರುತ್ತೆ. ಹಾಗೆಯೇ ನಿಮ್ಮ ವೆಯ್ಟ್ ಎಷ್ಟು ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಕೂಡ ನೋಡಿ ಖುಷಿ ಪಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಮೋಟಿವೇಶನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.